ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿ ಐಶು. ಸೊ ಇವತ್ತು ಒಂದು ಡೆಲಿವರಿಗೆ ಅಡ್ಮಿಷನ್ ಇತ್ತು. ಸೊ ಇವತ್ತು ನೈಟ್ ಬಂದಿದ್ದೀವಿ, ನೈಟ್ 10 o'clock ಅಡ್ಮಿಷನು. ಸೊ ರೂಮ್ ನೋಡೋಣ ಹೇಗಿದೆ ಎಲ್ಲ. ಹಾಯ್ ಮಾಡಿ. ನಾನಿದ್ದಂಥ ರೂಮ್ ಇದೇನೆ 406. ಸೊ ಇನ್ ರೂಮ್ ಬಗ್ಗೆ ಹೇಳಬೇಕಂದ್ರೆ ರೂಮ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು, ಹೈಜೀನ್ ಆಗಿತ್ತು. ಸೊ ಎವ್ರಿ ಡೇ ಹೌಸ್ ಕೀಪಿಂಗ್ ಅವರು 3 times ಬಂದ್ಬಿಟ್ಟು ಕ್ಲೀನ್ ಮಾಡೋರು. ಮತ್ತೆ ಇನ್ನು ಎವ್ರಿ ಹಾಸ್ಪಿಟಲಲ್ಲಿ ಬರೀ ಬೆಡ್ಶೀಟ್ ಅಷ್ಟೇ ಚೇಂಜ್ ಮಾಡ್ತಾರೆ ಎವ್ರಿ ಡೇ. ಬಟ್ ಇಲ್ಲಿ ಎವ್ರಿ ಡೇ ಬ್ಲ್ಯಾಂಕೆಟ್ ಮತ್ತು ಬೆಡ್ಶೀಟು ಚೇಂಜ್ ಮಾಡೋರು. ಅಕಸ್ಮಾತ್ ನಮ್ಗೆ ಏನಾದ್ರೂ ಇನ್ನ ಲೈಕ್ ಮಧ್ಯಾಹ್ನ ಇಲ್ಲ ಈವ್ನಿಂಗ್ ಆದ ತಕ್ಷಣ ಏನಾದರೂ ಬೆಡ್ಶೀಟ್ ಮತ್ತೆ ಚೇಂಜ್ ಮಾಡಿಸ್ಕೋಬೇಕಂದ್ರೆ ಮತ್ತೆ ಕೇಳಿದ್ರು ಚೇಂಜ್ ಮಾಡ್ಕೊಳ್ಳೋರು. ಮತ್ತೆ ಎಲ್ಲ ನೀವು ನೋಡ್ತಾ ಇರ್ಬೋದು, ಬೆಡ್ ಎಲ್ಲ ಎಷ್ಟು ಕ್ಲೀನ್ ಆಗಿತ್ತು ಗೊತ್ತಾ. ಹೋಟೆಲಲ್ಲಿ ಸ್ಟೇ ಆಗ್ತೀವಲ್ಲ ಅದೇ ತರ ಫೀಲ್ ಇತ್ತು. ನನಗೆ ತುಂಬಾ ಖುಷಿ ಆಯ್ತು. ಯಾಕೆಂತಂದ್ರೆ ನನಗೆ ಎಲ್ಲೂ ಕೂಡ ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೀನಿ ಅನ್ನೋ ವೈಬ್ಸ್ ಇಲ್ಲ, ನಾನು ಒಂಥರ ಪೇಷಂಟ್ ತರ ಇದ್ದೀನಿ ಅನ್ನೋ ತರ ಇರ್ಲಿಲ್ಲ. ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಇನ್ನು ಡಾಕ್ಟರ್ಸ್ ಕೂಡ ಯಾವಾಗ್ಲೂ ಬಂದು ವಿಸಿಟ್ ಮಾಡೋರು. ಈವನ್ ಇವರು ಕೂಡ ಅಷ್ಟೇ, ಯಾರು ಗೈನಕಾಲಜಿಸ್ಟ್ ಆಗಲಿ, ಪೀಡಿಯಾಟ್ರಿಷಿಯನ್ಸ್, ನರ್ಸ್ಗಳೆಲ್ಲ ಯಾವಾಗೂ ಬರೋರು. ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ ಸಡನ್ ಆಗಿ, ಅದೇ ಮನ್ಸಲ್ಲ ಒಂದು ಇದೇ ಫೀಲು, ಇಷ್ಟು ಬೇಗ ಏನೋ ನಾಳೆಯಿಂದ ಅಮ್ಮ ಆಗಬೇಕಲ್ಲ ಅನ್ನೋದು. ನನಗೆ ಇನ್ನೂ ಸ್ವಲ್ಪ ವರ್ಷ ಬೇಡ ಅಂತ ಅಂದ್ಕೊಂಡಿದ್ದೆ. ಫಸ್ಟ್ ಇಲ್ಲ ಇವಾಗ ಡಿಸೈಡ್ ಮಾಡ್ಕೊಂಡ್ವಿ. ಆ ಪ್ಲ್ಯಾನಿಂಗಲ್ಲೇ ಇದ್ವಿ. ಬಟ್ 5 years ಆಗಕ್ಕೆ ಬಂತಲ್ಲ ಮದುವೆ ಆಗಿ, ಇವಾಗ ಕರೆಕ್ಟ್ ಟೈಮ್ ಅಂತ ಹೇಳಿ ಮಾಡ್ಕೊಂಡಿದ್ದು. ಬಟ್ ನಾಳೆಯಿಂದ ಬೇರೆ ಲೈಫೇ ಸ್ಟಾರ್ಟ್ ಆಗುತ್ತೆ. ಎಕ್ಸೈಟ್ಮೆಂಟು ಇದೆ, ನನ್ನ ಹತ್ರ ಭಯನೂ ಇದೆ, ಹಿಂಗೆ ಇರುತ್ತೆ ಏನು ಕತೆ ಅಂತ ಹೇಳಿ. ಅಷ್ಟೇ. ಅದು ಬಿಟ್ಟರೆ ಇನ್ನೇನು ರೂಮ್ ಚೆನ್ನಾಗಿದೆ, ಇಷ್ಟ ಆಯಿತು. ಮತ್ತು ನಾನು ಮುಂಚೆ ಒಂದು 3 yearsಯಿಂದ ಅಂದ್ಕೊಂಡಿದ್ದೆ Cloud9 ಡೆಲಿವರಿ ಮಾಡಿಸ್ಕೋಬೇಕು ಅಂತ. ಸೊ ಅದೇ ರೀತಿ Cloud9 ಮಾಡಿಸ್ಕೊತಿದ್ದೀನಿ. ನಮ್ಮ ಮನೆಗೂ ಹತ್ರ ಇದೆ. ಸೊ ಲೈಕ್ ಒಂದು 5-10 minutes ಆಗುತ್ತೆ ಅಷ್ಟೇ ಅಲ್ಲ ಮೇಬಿ ಮನೆಗೆ ರೀಚ್ ಆಗೋದಕ್ಕೆ ಇಲ್ಲಿಂದ. ಅದೆಲ್ಲ ನೋಡಿಕೊಂಡು ಈಸಿ ಅಂದರೆ ನಮಗೆ ಕಂಫರ್ಟ್ ಆಗಿದೆಯಾ ಮತ್ತು ಕನ್ವೀನಿಯೆಂಟ್ ಆಗಿದೆಯಾ ಅಂತ ಎಲ್ಲ ನೋಡಿಕೊಂಡು ನಾವು ರೂಮ್ ಬುಕ್ ಮಾಡ್ಕೊಂಡಿದ್ದು. ಚೆನ್ನಾಗಿ ಅನಿಸ್ತಿದೆ. ಇವಾಗಿನ್ನ ನನಗೆ ಇನ್ನೇನಂದರೆ ಯಾವ ಮಗು ಆಗುತ್ತೆ ಮತ್ತು ಮಗು ಯಾವ ಥರ ಇರುತ್ತೆ ಅನ್ನೋದು ಜಾಸ್ತಿ ಕ್ಯೂರಿಯಾಸಿಟಿ ನನಗೆ. ಎಲ್ಲರೂ ಮನೇಲಿ ಒಂದು 20 ಮುಂಚೆಯಿಂದ ಕೇಳ್ತಿದ್ದೆ ಯಾವ ಮಗು ಆಗುತ್ತೆ ಅಂತ. ಒಬ್ಬೊಬ್ರು ಒಂದೊಂದು ಹೇಳಿದ್ದಾರೆ. ಸೊ ನನಗಂತೂ ಯಾವ ಮಗು ಆದ್ರೂ ಖುಷಿನೇ. ಆದರೆ ನಂಗೆ ಜಾಸ್ತಿ ಪ್ರಿಫರ್ ಮಾಡೋದು ಹೆಣ್ಮಗು. ಏನಕ್ಕೆಂದರೆ ಒಂದೇ ರೀಸನು, ಚೆನ್ನಾಗಿ ರೆಡಿ ಮಾಡ್ಬೋದು ಮಕ್ಕಳನ್ನ ಅಂತ ಹೇಳಿ. ಅಂದರೆ ಮೇಕಪ್ ಎಲ್ಲ ಮಾಡಿ ಡ್ರೆಸ್ ಎಲ್ಲ ಚೆನ್ನಾಗಿ ಹಾಕ್ಬೋದು ಅಂತ. ಗಂಡು ಮಗು ಆದ್ರೂ ಖುಷಿ, ಹೆಣ್ಮಗು ಆದ್ರೂ ಖುಷಿನೇ. ಸೊ ನಾನು ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಕೇಳ್ತಾ ಇದ್ದೀನಿ ಯಾವ ಮಗು ಆಗತ್ತೆ ಅಂತ. ಸೊ ಎಲ್ಲರೂ ಆನ್ಸರ್ ಏನು ನೋಡೋಣ ಬನ್ನಿ. ನಿಮ್ದು ಬೇಬಿ ಪ್ರಿಫರಬ್ಲಿ ಅದೇ ನಮ್ಮ ಡ್ಯಾಡಿ ಬರಬೇಕು ಅಂತ ನನಗೆ ಆಸೆ. ನೋಡೋಣ, ಫಿಂಗರ್ಸ್ ಕ್ರಾಸ್ಡ್. ನಾನು ಹೆಣ್ಮಗು ಆದ್ರೂ ಫೈನ್, ನನಗೇನೂ ಇಲ್ಲ. ಬೋತ್ ಆರ್ ಫೈನ್. ಪ್ರಿಫರೆನ್ಸ್ ಅಂತ ಬಂದರೆ ನಮ್ಮ ಡ್ಯಾಡಿ ಬರಲಿ ಅಂತ ನನ್ನ ಆಸೆ. ಸೊ ವಿವಿಗೆ ಗಂಡು ಮಗು ಏನಕ್ಕೆ ಅಂತಂದರೆ ಅವ್ರ ಡ್ಯಾಡಿ ಬರಲಿ ಅನ್ನೋ ಕನಸು ಜಾಸ್ತಿ, ಅದಕ್ಕೋಸ್ಕರ. ಅದರ್ವೈಸ್ ಲೈಕ್ ಬೇಬಿ ಗರ್ಲ್ ಆದ್ರೂ ವಿ ಆರ್ ಹ್ಯಾಪಿ. ನಾನು ಹ್ಯಾಪಿ. ಅವ್ರೆಲ್ಲ ಚೆನ್ನಾಗಿರ್ಬೇಕಷ್ಟೇ. ಮಗು ಆದ್ರೂ ಖುಷಿನೇ. ಬಟ್ ಗಂಡು ಮಕ್ಳು ಇಲ್ಲ ಅಲ್ವಾ ಮನೆಯಲ್ಲಿ, ಹಾಗಾಗಿ ಗಂಡು ಮಗು ಆದ್ರೆ ಇನ್ನ ಖುಷಿ ಇರುತ್ತೆ. ಖುಷಿ ಅಷ್ಟೇ. ನಮ್ಮ ಅಮ್ಮನ ಕೇಳೋಣ, ನಿಂಗೆ ಯಾವ್ದಮ್ಮ? ಯಾವ್ದಾದ್ರು ಸರಿ ಕಣಪ್ಪ. ಯಾವ್ದು ಡಿಸೈಡ್ ಮಾಡಂಗಿಲ್ಲ ಈಗ ನಾವೇನ್ ಪಾಪ. ಹೆಣ್ಮಗು ಆದ್ರೂ ತುಂಬಾನೇ ಖುಷಿನೇ. ಹೆಣ್ಮಕ್ಳೆಲ್ಲ ಹೆಂಗಿದ್ದಾರೆ, ಸಕ್ಕತ್ತಾಗಿದ್ದಾರೆ. ಬಟ್ಟೆ ಕೊಟ್ಟರು, ಚೇಂಜ್ ಮಾಡಿದೆ, NST ಟೆಸ್ಟ್ ಮಾಡಿದ್ರು, ಸ್ವಲ್ಪ ಏನೇನೋ ಪ್ರೊಸೀಜರ್ ಇತ್ತು, ನನ್ನ ಬಗ್ಗೆ ನನ್ನದು ಡೀಟೇಲ್ಸ್ ತಿಳ್ಕೊಂಡ್ರು. ಸೊ ಅಷ್ಟರಲ್ಲಿ ವಿವಿಯವ್ರ ಅಕ್ಕನೂ ಬಂದರು. ಅವ್ರದ್ದು ಪ್ರಿಡಿಕ್ಷನ್ ಕೇಳೋಣ ಏನಂತ. ಯಾವ ಮಗು ಆಗುತ್ತೆ? ಆಗ್ಬೋದು, ಬಟ್ ನಮ್ಗೆ ಯಾವುದಾದ್ರೂ ಖುಷಿನೇ. ಅಮ್ಮ ಮಗು ಇಬ್ಬರು ಆರೋಗ್ಯವಾಗಿದ್ದರೆ ಸಾಕು. ನಾನು ಅಡ್ಮಿಟ್ ಆಗಿದ್ದು ಫ್ರೈಡೇ ನೈಟು, ನಂಗೆ ಡೆಲಿವರಿ ಆಗಿದ್ದು ಸ್ಯಾಟರ್ಡೇ ಈವ್ನಿಂಗ್ 5:55 ಹಂಗೆ. ಸೊ ಸ್ಯಾಟರ್ಡೇ ಎಲ್ಲ ನಾನು ರೀಲ್ಸ್ ಮಾಡ್ತಾ ಇದ್ದೆ ನಾನು ವಿವಿ. ಮತ್ತು ನನಗೆ ನಾರ್ಮಲ್ ಡೆಲಿವರಿ ಮಾಡಿಸೋದಕ್ಕೆ ಟ್ರೈ ಮಾಡಿಸ್ತಾ ಇದ್ರು, ಪೇಯ್ನ್ ಬರಲಿಲ್ಲ. ಸೊ C-section ಆಯಿತು ನನಗೆ. ಚಿನ್ನಮ್ಮ 555 ಶ್ವೇತಾ ಇಟ್ಕೊಳ್ಳಿ, ನಾನು ನೋಡಿಲ್ಲ. ಒಂದು ನಿಮಿಷ. ಬಾಯ್ ನೀವು ಫಸ್ಟ್ ಕೇಳಿ ಅದನ್ನು ಕೇಳಿದ್ರೆ ಹೇಳಿಲ್ಲ.
ತೋರ್ಸು. ನೀನ್ ನೋಡ್ದಪ್ಪ ಇಲ್ಲಿ. ಇಷ್ಟೇ. ಅಮ್ಮ. ಸಾಕು. ಆಮೇಲೆ ಅಲ್ಲಿಗೆ ಶಿಫ್ಟ್ ಯಾವಾಗ ಮಾಡ್ತೀರಾ? ಆಮೇಲೆ ಸೊ ನೋಡಿದ್ರಲ್ಲ ನಮ್ಮ ಮನೆಯವರೆಲ್ಲ ಹೇಗೆ ಖುಷಿ ಪಟ್ರು ಮಗುನ ಈಚೆ ಕರ್ಕೊಂಬಂದು ತೋರಿಸಿದ ತಕ್ಷಣ. ಸೊ ನನಗೆ ಆಗಿದ್ದು ಬೇಬಿ ಬಾಯ್. ಎಲ್ರಿಗೂ ತುಂಬಾ ಖುಷಿ ಆಯ್ತು. ಸ್ಪೆಷಲಿ ನಮ್ಮ ಮನೆಯವ್ರಿಗಂತೂ ಎಲ್ಲರೂ ಇಷ್ಟಪಡ್ತಾ ಇದ್ರು ಬೇಬಿ ಬಾಯ್ ಆಗಲಿ ಅಂತ. ಬಿಕಾಸ್ ಯಾವುದೇ ಬೇರೆ ರೀತಿ ಕಾರಣ ಅಲ್ಲ. ನಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಇರಲಿಲ್ಲ. ಸೊ ನಾವು ಕೂಡ 3 ಜನ ಹೆಣ್ಮಕ್ಳು. ನನ್ನ ಅಕ್ಕನಿಗೂ ಕೂಡ 2 ಹೆಣ್ಮಕ್ಳು. ಮತ್ತೆ ವಿವಿ ಅವ್ರ ಅಕ್ಕನಿಗೂ 2 ಹೆಣ್ಮಕ್ಳು. ಆ ರೀಸನ್‌ಗೋಸ್ಕರ ಒಂದು ಬಾಯ್ ಬೇಬಿ ಇರ್ಲಿ ಮನೆಯಲ್ಲಿ. ಅದೊಂದು ನಾವು ಎಕ್ಸ್‌ಪೀರಿಯನ್ಸ್ ಮಾಡೋಣ ಅನ್ನೋ ಕಾರಣಕ್ಕೆ ಸ್ವಲ್ಪ ಎಲ್ರಿಗೂ ಪ್ರಿಫರೆನ್ಸ್ ಜಾಸ್ತಿ ಇದ್ದಿದ್ದು ಬೇಬಿ ಬಾಯ್ ಆಗ್ಲಿ ಅಂತ. ನನಗೆ ಮತ್ತೆ ವಿವಿ ಅವ್ರ ಅಮ್ಮನ್ಗೆ ಮಾತ್ರ ಬೇಬಿ ಗರ್ಲ್ ಆಗ್ಲಿ ಅನ್ನೋದು ತುಂಬಾ ಆಸೆ ಇತ್ತು. ಸೊ ಇವಾಗ ನನ್ ಮಗುನು ಕೂಡ ವಾರ್ಡಿಗ್ ಶಿಫ್ಟ್ ಮಾಡ್ತಾ ಇದ್ರು. ಮತ್ತೆ ನನ್ಗೆ ಮಗುನ ತೋರ್ಸಿದ ತಕ್ಷಣ ಫಸ್ಟ್ ಟೈಮು ಆ ಫೀಲೇ ನನ್ ಕೈಲಿ ಹೇಳಕ್ಕಾಗಲ್ಲ. ಅಷ್ಟು ಹ್ಯಾಪಿ ಫೀಲು. ಆ ಫೀಲಿಂಗ್ ಯಾವಾಗ್ಲೂ ಕೂಡ ಸಿಗಲ್ಲ. ಅಷ್ಟು ನನಗ್ ಖುಷಿ ಆಯ್ತು. ಮತ್ತೆ ಇನ್ನೂ ನನಗ್ ತುಂಬಾ ಖುಷಿಯಾಗಿದೆ ಏನಂತಂದ್ರೆ ನನ್ ಮಗು ಕಂಪ್ಲೀಟ್ಲಿ ಹೆಲ್ದಿ ಬೇಬಿ. ಯಾವುದೇ ರೀತಿ NICU, ಫೋಟೋಥೆರಪಿ ಏನೂ ಇಟ್ಟಿಲ್ಲ. ಎಲ್ಲ ಅಲ್ಲೇ ಹೆಲ್ತ್ ಚೆಕಪ್ ಮಾಡಿ ಕಂಪ್ಲೀಟ್ಲಿ ಅವನು ಹೆಲ್ದಿ ಬೇಬಿ ಇದ್ದ. ನನ್ಗದು ತುಂಬಾ ಖುಷಿ ಆಯ್ತು. ನಂಗೆ ಸ್ವಲ್ಪ ಅರ್ಲಿ ಡೆಲಿವರಿ ಆಯ್ತು. ಅರ್ಲಿ ಡೆಲಿವರಿ ಆಗಿದ್ರಿಂದ ಎಲ್ಲಿ NICU ಮತ್ತೆ ಫೋಟೋಥೆರಪಿಗೆಲ್ಲ ಇಟ್ಬಿಡ್ತಾರೋ ಅನ್ನೋ ನಮಗೆ ಭಯ ಇತ್ತು. ಬಟ್ ತುಂಬಾ ಹೆಲ್ದಿ ಬೇಬಿ. ಅವ್ನ್ ವೆಯ್ಟ್ ಇದ್ದಿದ್ದು 2.18 ಕೆಜಿಸ್. ಬಟ್ ಸ್ಟಿಲ್ ಹಿ ಈಸ್ ಕಂಪ್ಲೀಟ್ಲಿ ಹೆಲ್ದಿ ಬೇಬಿ. ಅದು ನಂಗೆ ತುಂಬಾ ಖುಷಿ ಆಯ್ತು. ನಮ್ಮೆಲ್ರಿಗೂ ಅದೇ ಅಂದ್ರೆ ಕನ್ಸರ್ನ್ ಇದ್ದಿದ್ದು. ನಮಗೆ ಒನ್ಸ್ ಕಂಪ್ಲೀಟ್ಲಿ ಹೆಲ್ದಿ ಬೇಬಿ ಅಂತ ಗೊತ್ತಾದ ತಕ್ಷಣ ವಿ ವರ್ ಸೋ ಹ್ಯಾಪಿ ಸ್ಯಾಟರ್‌ಡೇ ಈವ್ನಿಂಗ್ ಅಲ್ಲ ನಂಗೆ ಡೆಲಿವರಿ ಆಗಿದ್ದು. ಸೊ ಕಂಪ್ಲೀಟ್ಲಿ ಮಿಡ್‌ನೈಟ್‌ವರೆಗೂ ನನಗೇನೂನು ಫುಡ್ ಕೊಟ್ಟಿರ್ಲಿಲ್ಲ. ಮಿಡ್‌ನೈಟ್ ಲಿಕ್ವಿಡ್ ಸ್ಟಾರ್ಟ್ ಮಾಡಿದ್ರು. ಕೋಕೋನಟ್ ವಾಟರ್ ಕೊಟ್ಟಿದ್ರು. ಇನ್ನ ಅದಾದ್ಮೇಲೆ ಬೆಳಗ್ಗೆ ನನಗೆ 1 ಲೋಟ ಹಾಲು ಕೊಟ್ರು. ಮತ್ತೆ ಬ್ರೇಕ್‌ಫಾಸ್ಟ್ ನಾರ್ಮಲ್ ಇಡ್ಲಿ ಕೊಟ್ರು. ಮತ್ತೆ ನನಗೆ ಎಕ್ಸಾಕ್ಟ್‌ಲಿ ಸಂಡೇ 6:00 ಮಾರ್ನಿಂಗ್ ನರ್ಸ್ ಬಂದು ನಡೆಸಿದ್ರು. ಫಸ್ಟ್ ನಂಗೆ ನೈಟೇ ಹೇಳಿದ್ರು ಡಾಕ್ಟರು, "ನಿನ್ನ ಕಾಲ್ಗೆಲ್ಲ ಎಕ್ಸರ್ಸೈಸ್ ಮಾಡ್ಕೊತಾ ಇರಬೇಕು. ಲೆಗ್ಸ್ ಎಲ್ಲ ಮೂವ್ ಮಾಡ್ತಾ ಇರಬೇಕು. ಮಾರ್ನಿಂಗ್ ನಡೆಯೋದಕ್ಕೆ ಸರಿ ಹೋಗುತ್ತೆ" ಅಂತ. ನಾನು ಬೆಳಗ್ಗೆ ಎದ್ಬಿಟ್ಟು ಅದೇ ಅಂದ್ರೆ ರಾತ್ರಿ ಆರಾಮಾಗಿ ಲೆಗ್ಸ್ ಎಲ್ಲ ನಂಗೆ ಮೂವ್ ಮಾಡಕ್ಕಾಗ್ತಿತ್ತು. ನಾನು ಅಂದ್ಕೊಂಡೆ ಏನು ಪೇನ್ ಇರಲ್ಲ. ಬೆಳಗ್ಗೆ ಎದ್ದು ಆರಾಮಾಗಿ ಓಡಾಡ್ಬೋದು ಅಂತ. ಯಾವಾಗ ನರ್ಸ್ 6:00ಗೆ ಬಂದ್ಬಿಟ್ಟು ನನ್ನ ಎದ್ದೇಳಿಸ್ಬಿಟ್ರು ಫಸ್ಟ್ ಟೈಮ್. ನಂಗೆ ಆಗೇ ಇಲ್ಲ ಎಷ್ಟು ಪೇನ್ ಅಂತ ಅಂದ್ರೆ ಆ ಪೇಯ್ನ ಹೇಳ್ಕೊಳಕ್ಕಾಗಲ್ಲ. ನಾನ್ ಅಂದ್ಕೊಂಡೆ ನನ್ನ ಕೈಲಿ ನಡೆಯೋದಕ್ಕೆ ಆಗಲ್ಲ. ನಾನಷ್ಟು ಜೋರಾಗಿ ಕಿರ್ಚ್ದೆ. ನಾನ್ ಕಿರ್ಚಿದ್ ನೋಡ್ಬಿಟ್ಟು ವಿವಿಗೂನು ಭಯ ಆಯ್ತು. ಮತ್ತೆ ಫುಡ್ ಎಲ್ಲ ಅಲ್ಲೇ ಕೊಡೋರು. ನಮ್ಗೆಲ್ಲ ಈಚೆಯಿಂದ ಫುಡ್ ತರಕ್ ಬಿಡ್ತಾ ಇರ್ಲಿಲ್ಲ. ಫುಡ್ ಎಲ್ಲ ನಾರ್ಮಲ್ ಫುಡ್ ತುಂಬಾ ಚೆನ್ನಾಗ್ ಕೊಡೋರು. ಮತ್ತೆ ಅಲ್ಲೆಲ್ಲ ನನಗೆ ಕಾಲ್ ಮಸಾಜ್ ಎಲ್ಲ ಮಾಡಿದ್ರು. ಬಿಕಾಸ್ ನಾನ್ ಬೇಗ ರಿಕವರಿ ಆಗ್ಬೇಕಲ್ಲ. ನಿಜವಾಗ್ಲೂ ನಾನು ಬೇಗ ರಿಕವರಿ ಆಗ್ಬಿಟ್ಟು ದಿ ವೆರಿ ನೆಕ್ಸ್ಟ್ ಡೇನೇ ನಾನು ಓಡಾಡಕ್ ಸ್ಟಾರ್ಟ್ ಮಾಡ್ದೆ. ಹಾಸ್ಪಿಟಲಲ್ಲಿ ಇದ್ದಾಗ ನಂಗೆ ತುಂಬಾ ವೀಡಿಯೋಸ್ ಮಾಡಕ್ಕಾಗಿಲ್ಲ. ಸೊ ಯಾಕೆಂದ್ರೆ ನಾನೇ ಬ್ಯುಸಿ ಇರ್ತಿತ್ತಲ್ಲ. ಸೊ ನನ್ಗೆ ಹಾಗಾಗಿ ಅಷ್ಟು ವೀಡಿಯೋಸ್ ಕ್ಯಾಪ್ಚರ್ ಆಗಿಲ್ಲ. ಎಷ್ಟಾಗಿದೆ ಅಷ್ಟು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ನಾನು ಹೋಮ್ ಟೆಸ್ಟ್ ಮಾಡ್ಕೊಂಡಿದ್ದು. ಮತ್ತೆ ನಾನು ಮಂತ್ಲಿ ಸ್ಕ್ಯಾನಿಂಗ್ ಹೋದಾಗ ಮಗು ಮೂವ್‌ಮೆಂಟ್ಸ್ ಎಲ್ಲ ನನಗ್ ತೋರಿಸ್ತಾ ಇದ್ರು. ಸ್ಕ್ಯಾನಿಂಗಿಗೆ ವಿವಿನ ಅಲೋ ಮಾಡ್ತಾ ಇರ್ಲಿಲ್ಲ. ನಾನು ನನ್ನ ಹಸ್ಬೆಂಡಿಗೆ ತೋರಿಸ್ಬೇಕಂದಾಗ ಫೋನಲ್ಲಿ ಈ ತರ ವೀಡಿಯೋಸ್ ಮತ್ತೆ ಫೋಟೋ ತೆಕ್ಕೊಳಕ್ ಬಿಡೋರು. ಸೊ ಸ್ಟ್ರಿಕ್ಟ್ ರೂಲ್ಸ್ ಅಲ್ವಾ, ಸ್ಕ್ಯಾನಿಂಗ್ ರೂಮಿಗೆ ಯಾರನ್ನು ಕೂಡ ಅಲೋ ಮಾಡಲ್ಲ. ಸೊ ನೆಕ್ಸ್ಟ್ ವ್ಲಾಗು ನನ್ನ ಬೇಬಿನ ಹೇಗೆ ವೆಲ್ಕಮ್ ಮಾಡ್ಕೊಂಡ್ವಿ ಮನೆಗೆ ಅದಿರತ್ತೆ. ಸೊ ಯಾರು ಕೂಡ ಮಿಸ್ ಮಾಡ್ದಲೇ ನೋಡಿ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್‌ನ ಮುಗಿಸೋಣ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.